ಪಾಕಿಸ್ತಾನಕ್ಕೆ ಈಗ ಪೀಕಲಾಟ ಶುರುವಾಗ್ಬಿಟ್ಟಿದೆ. ಅಷ್ಟ ದಿಕ್ಕುಗಳಲ್ಲೂ ಕೂಡ ಪಾಕಿಸ್ತಾನಕ್ಕೆ ಸಂಕಷ್ಟ. ಬರೀ ಭಾರತ ಮಾತ್ರ ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿ ಮಾಡ್ತಾ ಇಲ್ಲ. ಬದಲಿಗೆ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ಸಂಘಟನೆಗಳು, ಒಂದಷ್ಟು ಬಂಡುಕೋರರು ತಿರುಗಿಬಿದ್ದಿದ್ದಾರೆ. ಪಾಪಿ ಪಾಕಿಸ್ತಾನಕ್ಕೆ ಭಾರತ, BLA, TTP ಕಾಟವನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಒಂದ್ ಕಡೆ ತಾಲಿಬಾನ್, ಮತ್ತೊಂದ್ ಕಡೆ ಬಲೂಚಿಸ್ತಾನ್. ಅದೇ ರೀತಿಯಾಗಿ ಭಾರತದ ಒಂದಷ್ಟು ಅಸ್ತ್ರಗಳು ಪೆಟ್ಟು ಕೊಡ್ತಾನೆ ಇವೆ. ಮತ್ತೆ ಪಾಕ್ ಸೈನಿಕರನ್ನ ಉಡೀಸ್ ಮಾಡಿದಂತ ಬಲೂಚಿಸ್ತಾನ ನೆಲ ಬಾಂಬ್ ಸ್ಫೋಟ ಮಾಡಿ ಪಾಕಿಸ್ತಾನ ಸೈನಿಕರ ವಾಹನಗಳನ್ನ ಧ್ವಂಸ ಮಾಡಲಾಗಿದೆ. ಪದೇ ಪದೇ ಬಲೂಚಿಸ್ತಾನದಿಂದ ಅಟ್ಯಾಕ್ ನಡೀತಾ ಇದೆ. ಬಲೂಚಿಸ್ತಾನ ಒಂದು ಪ್ರಾಂತ್ಯ, ಆ ಪ್ರಾಂತ್ಯಕ್ಕೆ ಪ್ರಾಶಸ್ತ್ಯ ಕೊಟ್ಟಿಲ್ಲ, ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಬಲೂಚಿಸ್ತಾನದ ಅಲ್ಲಿಯ ಆರ್ಮಿಯ ಒಂದು ಆರೋಪ. ಹಾಗಾಗಿನೇ ಪದೇ ಪದೇ ಅವರು ಈ ರೀತಿಯಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ರು. ಸೇನಾ ವಾಹನದ ಮೇಲೆ ದಾಳಿ ಮಾಡ್ತಾ ಇದ್ರು, ಮಿಲಿಟರಿ ವಾಹನದ ಮೇಲೆ ದಾಳಿಗಳಾಗ್ತಾ ಇದ್ವು. ನೋಡಿ, ಮತ್ತೊಂದು ಅಟ್ಯಾಕ್ ಆಗಿದೆ. ಹೀಗಾಗಿ ಬಲೂಚಿಸ್ತಾನ, ತಾಲಿಬಾನಿಗಳು, ಮತ್ತೊಂದು ಕಡೆ ಭಾರತ, ಎಲ್ಲರೂ ಕೂಡ ಹಾಕೊಂಡು ಗುಮ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ. ಇಷ್ಟಾದರೂ ಕೂಡ ಮತ್ತೆಲ್ಲಿ ನುಗ್ಲಿ, ಮತ್ತೆಲ್ಲಿ ಬಾಂಬ್ ಹಾಕ್ಲಿ, ಮತ್ತೆಲ್ಲಿ ಶೆಲ್ ದಾಳಿ ಮಾಡಲಿ ಅಂತ ಬರೀ ಕುತಂತ್ರಿ ಬುದ್ಧಿಯನ್ನ ತೋರಿಸ್ತಾ ಇದೆ ಪಾಕಿಸ್ತಾನ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಈ ಬಲೂಚಿಸ್ತಾನ ಯಾತಕ್ಕಾಗಿ ಕಂಟಕ? ಅಲ್ಲೇ ಇರುವಂತ ಪಾಕಿಸ್ತಾನದಲ್ಲೇ ಇರುವಂತ ಬಲೂಚಿಸ್ತಾನ ಅನ್ನುವಂಥ ಪ್ರಾಂತ್ಯದವರು ಯಾಕಾಗಿ ಹೋರಾಟ ಮಾಡ್ತಿದ್ದಾರೆ? ಯಾಕೆಂದ್ರೆ ಅಲ್ಲಿ ಒಂದಷ್ಟು ಸಂಪತ್ತಿದೆ. ಆ ಸಂಪತ್ತನ್ನ ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ. ಬಟ್ ಬಲೂಚಿಸ್ತಾನದವರಿಗೆ ಬೇಕಾದಂಥ ಮೂಲ ಸೌಕರ್ಯಗಳಿರ್ಬೋದು, ಅಥವಾ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳಿರ್ಬೋದು, ಅವ್ರಿಗೆ ಕೊಡುವಂಥ ಆದ್ಯತೆ, ಪ್ರಾಧಾನ್ಯತೆ ಇದ್ಯಾವುದು ಕೂಡ ಸಿಗ್ತಾ ಇಲ್ಲ. ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ನೀವು, ಹಾಗಾಗಿ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತೇಳಿ ಅವ್ರು ಈ ರೀತಿಯಾಗಿ ಪದೇ ಪದೇ ದಾಳಿಗಳನ್ನ ಮಾಡ್ತಾ ಇರೋದು. ಹಾಗಾಗಿನೇ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತೇಳಿ, ಪ್ರತ್ಯೇಕ ರಾಷ್ಟ್ರಗೀತೆ ಬೇಕು, ಪ್ರತ್ಯೇಕ ಧ್ವಜ ಬೇಕು ಅಂತೇಳಿ ಈಗಾಗಲೇ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಅದರ ಬೆನ್ನಲ್ಲೇ ದಾಳಿಗಳು ಕೂಡ ನಡೀತಾ ಇದೆ. ಯಾವ ರೀತಿ ಕಂಟಕ ಆಗ್ತಾ ಇದೆ, ಯಾತಕ್ಕಾಗಿ ಕಂಟಕ ಅಂತ ನೋಡೋದಾದ್ರೆ, ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ ಇದು. ಆದರೆ ಅದಕ್ಕೆ ಸಿಗಬೇಕಾಗಿರುವಂಥ ಆದ್ಯತೆಗಳು ಸಿಗ್ತಾ ಇಲ್ಲ. ಅಲ್ಲಿನ ಜನರಿಗೆ ಬೇಕಾದಂಥ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಬದಲಿಗೆ ಆ ಪ್ರಾಂತ್ಯ ಮಾತ್ರ ಬೇಕು, ಅಲ್ಲಿರುವಂಥ ಸಂಪತ್ತು ಮಾತ್ರ ಬೇಕು. ಆದರೆ ಆ ಪ್ರಾಂತ್ಯದ ಜನರನ್ನ ಮಾತ್ರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಈ ಪಾಪಿ ಪಾಕಿಸ್ತಾನ. ಇನ್ನು ಭೌಗೋಳಿಕ ವಿಸ್ತೀರ್ಣದಲ್ಲಿ 46% ಪಾಲನ್ನ ಹೊಂದಿದೆ ಈ ಒಂದು ಬಲೂಚಿಸ್ತಾನ ಪ್ರದೇಶ. ಹಾಗಿದ್ರೂ ಕೂಡ ಪಾಕಿಸ್ತಾನ ತನ್ನಲ್ಲೇ ಇರುವಂಥ ರಾಜ್ಯಗಳನ್ನು, ತನ್ನಲ್ಲೇ ಇರುವಂಥ ಜನರನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಈಗ ಬಲೂಚಿಸ್ತಾನ ತಿರುಗಿಬಿದ್ದಿದೆ. ಆದರೆ ಜನಸಂಖ್ಯೆಯಲ್ಲಿ, ಅಂದರೆ ಭೌಗೋಳಿಕ ವಿಸ್ತೀರ್ಣದಲ್ಲಿ 46% ಪಾಲನ್ನು ಹೊಂದಿದ್ರೆ, ಜನಸಂಖ್ಯೆಯಲ್ಲಿ 6% ಮಾತ್ರ ಇದೆ. ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ. ಇನ್ನು ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕವಾಗಿ ಮೊದಲಿನಿಂದ ಕೂಡ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಪ್ರಾಂತ್ಯ. ಜನರ ಆಕ್ರೋಶಕ್ಕೆ ಇದೇ ಕಾರಣ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ಗೂ ಕೂಡ ಇಲ್ಲಿನ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.